ಕಾರಾಗೃಹ ಇಲಾಖೆ ಡಿಜಿಯಾಗಿ ಅಲೋಕ್ ಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರ ಸ್ವೀಕಾರದ ದಿನವೂ ಕೂಡ ಜೈಲಿನಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಒಂದೆಡೆ ಡಿಜಿಯಾಗಿ ಅಲೋಕ್ ಕುಮಾರ್ ಅವರು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ನಡುವೆ ಜೈಲಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಇದೇ ದಿನ ಜೈಲಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಅಲೋಕ್ ಕುಮಾರ್ ಅಧಿಕಾರ ಸ್ವೀಕಾರದ ದಿನವೇ ಜೈಲಾಧಿಕಾರಿಗಳು ದಾಳಿ ನಡೆಸಿದ್ರು. ಡಿಸೆಂಬರ್ 11ರ ರಾತ್ರಿ 8:30 ಸುಮಾರಿಗೆ ಪೊಲೀಸ್ ಅಧಿಕಾರಿಗಳು ದಿಢೀರನ್ನೇ ದಾಳಿ ಮಾಡಿದ್ದಾರೆ. ಇದೇ ವೇಳೆ ಜೈಲಿನಲ್ಲಿ 6 ಮೊಬೈಲ್ಗಳು 6 ಸಿಮ್ ಕಾರ್ಡ್ಗಳು ಪತ್ತೆಯಾಗಿದ್ದಾವೆ. ಇನ್ನು ಮೊಬೈಲ್ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿದೆ. ಜೈಲಿನಲ್ಲಿ ಮೊಬೈಲ್ ಸಿಗ್ತಾ ಇರುವ ಸಂಬಂಧ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲೋಕ್ ಕುಮಾರ್ ಅವರು. ಅಕ್ರಮದ ಬಗ್ಗೆ ಒಂದು ವಾರದ ಒಳಗಾಗಿ ರಿಪೋರ್ಟ್ ಕೂಡ ಕೇಳಿದ್ದಾರೆ. ಏನು ಅಕ್ರಮ ನಡೀತಾ ಇದೆ ಜೈಲುಗಳಲ್ಲಿ, ಯಾರ್ಯಾರಿಗೆ ಮೊಬೈಲ್ಗಳು ಸಿಗ್ತಾ ಇದೆ, ಫೆಸಿಲಿಟಿಗಳು ಸಿಗ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಾರದ ಒಳಗೆ ವರದಿ ಕೊಡಬೇಕು ಅಂತ ನೂತನ DGP ಅಲೋಕ್ ಕುಮಾರ್ ಅವರು ಕೇಳಿದ್ದಾರೆ. ಇನ್ನು ಸಿಬ್ಬಂದಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಯಾರ್ಯಾರು ಭಾಗಿಯಾಗಿದ್ದಾರೆ ಅದರ ಬಗ್ಗೆನೂ ವರದಿ ಕೊಡಿ. ಯಾವ್ಯಾವ ಅಧಿಕಾರಿಗಳು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಈ ಮೊಬೈಲ್ಗಳನ್ನು ಒದಗಿಸಿಕೊಡೋದಕ್ಕೆ ಅಂತ ಭಾಗಿಯಾಗಿದ್ದಾರೆ, ಬೇರೆ ಬೇರೆ ಫೆಸಿಲಿಟಿಗಳನ್ನು ಒದಗಿಸಿಕೊಡುವಂತಹ ಅಕ್ರಮ ಏನಿದೆ ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಒಳಗಡೆ ಇರುವಂತಹ ಆರೋಪಿಗಳು ಅಪರಾಧಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಅಂತಹ ಅಧಿಕಾರಿಗಳ ಬಗ್ಗೆಯೂ ಕೂಡ ಅಲೋಕ್ ಕುಮಾರ್ ಅವರು ಈಗ ವರದಿ ಕೇಳಿದ್ದಾರೆ. ಹೀಗಾಗಿ ಅಲೋಕ್ ಕುಮಾರ್ ಅವರ ಮುಂದಿನ ನಡೆ ಯಾವ ರೀತಿಯಾಗಿ ಇರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಈಗಾಗಲೇ ಅಧಿಕಾರ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ದರು, ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದರು. ಜೈಲುಗಳಲ್ಲಿ ನಡೀತಾ ಇರುವಂತಹ ಅಕ್ರಮ ಚಟುವಟಿಕೆಗಳು ಎಲ್ಲವೂ ಬಂದಾಗಬೇಕು. ಜೊತೆಗೆ ಯಾರ್ಯಾರು ಅಪರಾಧಿಗಳು ಜೈಲಿನ ಒಳಗಡೆ ಮುದ್ದೆ ಮುರಿತಾ ಇದ್ದಾರೆ, ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ಅಂಥವರು ಇಲ್ಲಿ ಬದಲಾವಣೆಯಾಗಬೇಕು. ಅವರ ಬದಲಾವಣೆಗೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅದರ ಬಗ್ಗೆನೂ ಮಾಹಿತಿ ಕೊಡಿ ಅಂತ ಹೇಳಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಅಲೋಕ್ ಕುಮಾರ್ ಅವರು DGಯಾಗಿ ಈಗ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಆದರೆ ಇದೇ ದಿನ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಮೊಬೈಲ್ಗಳು ಪತ್ತೆಯಾಗಿದೆ. ಏನೆಲ್ಲ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ನೂತನ DG ಅವರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಈಗಾಗಲೇ ಪದೋನ್ನತಿ ಹೊಂದಿರುವಂತ ಅಲೋಕ್ ಕುಮಾರ್ ಅವರು ಪ್ರಿಸನ್ ಹೆಡ್ ಆಗಿ ಅಧಿಕಾರವನ್ನ ಸ್ವೀಕಾರ ಮಾಡಿರುವಂತದ್ದು. ಸ್ವೀಕಾರ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಆಕ್ಟಿವ್ ಆಗಿರುವಂತದ್ದು. ಅಂದ್ರೆ ಅಲೋಕ್ ಕುಮಾರ್ ಅನ್ನೋ ಹೆಸರಿಗೆ ಆತರ ಒಂದು ಖಡಕ್ ಆದ ಹೆಸರು ಇರುವಂತದ್ದು. ಅಂದ್ರೆ ಅವರು ಬಂದಂತ ಸಂದರ್ಭದಲ್ಲಿ ಯಾವುದೇ ಆಗಿರ್ಲಿ, ಯಾವುದೇ ಇಲಾಖೆ ಆಗಿರ್ಲಿ, ನೀವು ಯಾವುದೇ ಜಾಗಕ್ಕೆ ಅವ್ರನ್ನ ವರ್ಗಾವಣೆಯನ್ನು ಮಾಡ್ಲಿ, ಅಲ್ಲೊಂದಿಷ್ಟು ಕೆಲಸವನ್ನ ಮಾಡಬೇಕು. ಸರ್ಕಾರ ಕೊಡುವಂತ ಸಂಬಳ ವೇತನ ಏನಿದೆ ಅದಕ್ಕೆ ನಾವು ಪೂರಕವಾಗಿ ನಾವು ಒಂದು ಕೊಡುಗೆಯನ್ನು ಕೊಡಬೇಕು ಈ ಸಮಾಜಕ್ಕೆ ಅನ್ನೋದು ಅವರ ಉದ್ದೇಶ. ಹೀಗಾಗಿ ಯಾರೇ ಕೆಲಸವನ್ನ ಮಾಡ್ತಿದ್ರು ಕೂಡ ಸೊ ಅದು ಸರಿಯಾದ ರೀತಿಯಲ್ಲಿ ಆಗ್ಬೇಕು. ನೀವು ಯಾವುದೇ ಚಿಕ್ಕ ಕೆಲಸ ಕೊಡಿ, ದೊಡ್ಡ ಜವಾಬ್ದಾರಿ ಕೊಡಿ, ಯಾವ್ದು ಕೊಟ್ಟು ಕೂಡ ಸರಿಯಾಗಿ ಆಗ್ಬೇಕು ಅನ್ನೋಕೆ ಅಲೋಕ್ ಕುಮಾರ್ ಪ್ರಮುಖವಾದ ಉದಾಹರಣೆ ಹಾಕ್ತಾರೆ. ಅಲೋಕ್ ಕುಮಾರ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಜೈಲು ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು. ದಾಳಿಯ ವೇಳೆ 6 ಸಿಮ್ ಮತ್ತು 6 ಮೊಬೈಲ್ಗಳು ಕೂಡ ಪತ್ತೆ ಆಗಿರುವಂತದ್ದು. ಅಂದ್ರೆ ಅವರ ಬಂದ ಅಧಿಕಾರವನ್ನ ತೆಗೆದುಕೊಂಡು ಯಾವುದೇ ಟ್ರಾವೆಲ್ ಮಾಡಿಲ್ಲ, ಸಭೆಗಳನ್ನ ಸರಿಯಾಗಿ ಇನ್ನೂ ಮಾಡಲಿಲ್ಲ, ಈಗಷ್ಟೇ ಚಾರ್ಜ್ ತೆಗೆದುಕೊಂಡಿದ್ರು. ಅದರ ಬೆನ್ನಲ್ಲೇ ಅಧಿಕಾರಿಗಳೇ ಆಕ್ಟಿವ್ ಆಗಿರುವಂತದ್ದು. ಅಂದ್ರೆ ಇಂತಹ ಒಬ್ಬ ಖಡಕ್ ಅಧಿಕಾರಿ ಜೈಲು ಪ್ರಿಸನ್ ಹೆಡ್ ಆಗಿ ಬೇಕಾಗಿತ್ತು ಅಂತಾನು ಕೂಡ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇರುವಂತದ್ದು. ಸದ್ಯ ಪತ್ತೆಯಾಗಿರುವಂತ ಮೊಬೈಲ್ಗಳಿರ್ಬೋದು, ಸಿಮ್ ಕಾರ್ಡ್ಗಳೇನಿದೆ ಇದರ ಬಗ್ಗೆ ಒಂದು ವರದಿಯನ್ನ ಕೇಳಿರುವಂತದ್ದು. ಇನ್ನೊಂದು ವಾರದಲ್ಲಿ ವರದಿಯನ್ನ ಕೊಡಿ ಅಂತ. ಅಲ್ಲಿಗೆ ಬಹುತೇಕವಾಗಿ ರಾಜ್ಯ ಪರಪ್ಪನಗರ ಅಷ್ಟೇ ಅಲ್ಲ, ರಾಜ್ಯದಲ್ಲಿರುವ ಬಹುತೇಕ ಎಲ್ಲಾ ಪ್ರಿಸನ್ಗಳಿಗೆ ಅವರು ಭೇಟಿ ಕೊಡುವಂತ ಸಾಧ್ಯತೆ ಇರುತ್ತೆ. ಅವರ ವರ್ಕಿಂಗ್ ಸ್ಟೈಲೇ ಆ ರೀತಿ ಆಗಿರುವಂತದ್ದು. ಅದರಲ್ಲೂ ಯಾವಾಗ ಎಷ್ಟೊತ್ತಿಗೆ ಅವರು ಸರ್ಪ್ರೈಸ್ ವಿಸಿಟ್ ಅನ್ನ ಮಾಡ್ತಾರಂತ ಯಾರು ಕೂಡ ಹೇಳಲಿಕ್ಕಾಗಲ್ಲ. ಆ ರೀತಿಯಾಗಿ ಎಲ್ಲಾ ಕಡೆ ಹೋಗ್ತಾರೆ, ಸರ್ಪ್ರೈಸ್ ವಿಸಿಟ್ ಅನ್ನ ಮಾಡುವಂತದ್ದು, ಅದನ್ನ ಪ್ರಶ್ನೆ ಮಾಡುವಂತದ್ದು. ಅದರಲ್ಲೂ ಬಹುತೇಕವಾಗಿ ಈ ರಾಜ್ಯದಲ್ಲಿರುವಂತ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿರುವಂತಹ ನಟೋರಿಯಸ್ ರೌಡಿ ಶೀಟರ್ಗಳ ಬಗ್ಗೆ ಅವರಿಗೆ ಸಂಪೂರ್ಣವಾದ ಮಾಹಿತಿ ಇರುವಂತದ್ದು. ಯಾಕಂತಾರೆ ಬೆಂಗಳೂರಿನ ವಿವಿಧ
ವಿಭಾಗಗಳಲ್ಲಿ ಕೂಡ ಅವರು ಕೆಲಸವನ್ನ ಮಾಡಿರುವಂತದ್ದು, ಮತ್ತೆ ಕಮಿಷನರ್ ಆಗಿ ಕೂಡ ಕೆಲಸವನ್ನ ಮಾಡಿದ್ರೆ. ಅದಷ್ಟೇ ಅಲ್ಲದೆ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ವಿಭಾಗಗಳಲ್ಲಿ ವಲಯಗಳಲ್ಲಿ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿರೋದ್ರಿಂದ ಬಹುತೇಕವಾದ ಕ್ರಿಮಿನಲ್ಗಳು ಮತ್ತು ನಟೋರಿಯಸ್ ರೌಡಿ ಶೀಟರ್ಗಳು ಏನಿರ್ತಾರೆ ಆ ರೌಡಿ ಶೀಟರ್ಗಳ ಸಂಪೂರ್ಣ ಮಾಹಿತಿ ಅವರಿಗಿದೆ, ಮತ್ತು ಅವರ ಅಸೋಸಿಯೇಟ್ಗಳ ಬಗ್ಗೆ ಮಾಹಿತಿ ಇದೆ. ಯಾವ ರೀತಿಯಾಗಿ ಅವರು ಮೋಡಸ್ ಅನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾರೆ, ಕ್ರಿಮಿನಲ್ಗಳ ಆಕ್ಟಿವಿಟಿವನ್ನ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅಲೋಕ್ ಕುಮಾರ್ ಅವರಿಗೆ ಮಾಹಿತಿ ಇರುವಂತದ್ದು. ಅದಷ್ಟೇ ಅಲ್ಲದೆ ಅಧಿಕಾರಿಗಳು ಸಿಬ್ಬಂದಿಗಳು ಏನಿರ್ತಾರೆ, ಸೊ ಕೆಲವೊಂದ್ರಲ್ಲಿ ಅವರು ಯಾವ ರೀತಿಯಾಗಿ ಅವರ ಆಮಿಷಗಳಿಗೆ ಬಲಿ ಆಗ್ತಾರೆ ಮತ್ತು ಅವ್ರ ಜೊತೆ ಕೈ ಜೋಡಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಈ ಹಿಂದೆ ಇದ್ದಂತ ಜೈಲಿನಲ್ಲಿ ಇದ್ದಂತ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರವನ್ನ ಕಂಡುಹಿಡಿಯಲು ಯಶಸ್ವಿ ಆಗ್ಬಹುದು ಅನ್ನೋದು ಎಲ್ಲರ ಅಭಿಪ್ರಾಯ ಇರುವಂತದ್ದು. ಸಂತೋಷ್. ಧನ್ಯವಾದಗಳು ಸಂತೋಷ್ ಪಟೇಲ್, ನಿಮ್ಮೆಲ್ಲ ಮಾಹಿತಿ